ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಗೀತೆ ನಮ್ಮ ಭರತ ಭೂಮಿಯಲ್ಲಿ ಬೆಳಗ್ತಾ ಇರತಕ್ಕಂತಹ ಒಂದು ಅಧ್ಯಾತ್ಮ ಪ್ರದೀಪ. ಸಂಸಾರ ಸಾಗರದಲ್ಲಿ ನೌಕೆಗಳನ್ನು ಬಂಡೆಗಲ್ಲುಗಳಿಗೆ ಅಪ್ಪಳಿಸುವ ಅಪಘಾತದಿಂದ ಉಳಿಸ್ತಕ್ಕಂತಹ ಏಕಮೇವ ದೀಪಸ್ತಂಭ. ಎಷ್ಟೋ ಜನ ಯತಿಗಳಿಗೆ ಅದು ಚಿತ್ತಸ್ಥೈರ್ಯವನ್ನು ನೀಡಿ ಅಪರೋಕ್ಷವನ್ನು ಮಾಡಿಸಿದ್ದಿದೆ. ಎಷ್ಟೋ ಜನ ಸಂಸಾರಿಗಳಿಗೆ ಸರಾಗವಾಗಿ ಪಾರಾಗತಕ್ಕಂತಹ ಯೋಜನೆಯನ್ನು ನೀಡಿ ಅದು ಶಾಂತಿಯನ್ನು ಕರುಣಿಸಿದೆ. ಆಪತ್ತುಗಳಲ್ಲಿ ಬಿದ್ದವರಿಗೆ ಧೈರ್ಯ ನೀಡಿ ಬೆಳಕು ಕೊಟ್ಟು ಉಳಿಸಿ ದಂಡೆಗೆ ಮುಟ್ಟಿಸಿದೆ. ಕಂಗೆಟ್ಟು ಬೆಂದು ಬೆಂಡಾದವರಿಗೆ ತಂಪು ನೆರಳಿನಲ್ಲಿ ಕೂಡಿಸಿ ತಣ್ಣನ ಹಣ್ಣನ್ನು ತಿನ್ನಿಸಿ ಮಾರ್ಗಾಯಾಸವನ್ನು ಕಡಿಮೆ ಮಾಡಿದ್ದು ಈ ಭಗವದ್ಗೀತೆ. ರಾಷ್ಟ್ರಪುರುಷರು ದಿಗ್ಮೂಢರಾದಾಗ ದಿವ್ಯದೃಷ್ಟಿ ಕೊಟ್ಟು ಸಮಗ್ರ ದರ್ಶನ ಮಾಡಿಸಿ ತೊಡಕಿನ ರಾಷ್ಟ್ರದ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಸಹಾಯ ನೀಡಿದಂತಹ ಉಜ್ವಲ ಕೀರ್ತಿಯು ಈ ಭಗವದ್ಗೀತೆಗೆ ಇರುವಂಥದ್ದು. ರಾಜರು ಅಂತ ಅನಿಸಿಕೊಂಡದ್ದು ತಮ್ಮ ಕಿರೀಟಗಳನ್ನು ತಲೆ ಮೇಲೆ ಇಟ್ಕೊಂಡಿದ್ದರಿಂದ ಅಲ್ಲ, ಗೀತೆಯನ್ನು ತಲೆ ಮೇಲೆ ಇಟ್ಕೊಂಡಿದ್ದರಿಂದ ಅವರು ರಾಜರೆನಿಸಿದ್ದಾರೆ ಅಂತ ಹೇಳ್ಬೋದು. ಗೀತೆಯ ಪಾಠಗಳನ್ನೇ ತಮ್ಮ ಕೃತಿಯಲ್ಲಿ ತಂದಂತಹ ಅದೆಷ್ಟು ಪುಣ್ಯಪುರುಷರಿದ್ದಾರೆ. ಗೀತೆಯಲ್ಲಿ ಹೇಳಿದಂತಹ ಕರ್ಮಯೋಗ ಅದು ಜೀವನದ ಮರ್ಮ ಅಂತ ಜಗತ್ತಿಗೆ ಅದು ತಿಳಿಸಿದೆ. ಪರಮಾತ್ಮನ ಅಧರಾಮೃತದಿಂದ ಈ ಗೀತಾವಾಣಿ ಅನೇಕ ಜನ ದಾಸರ ಮಧುರವಾಣಿಯಾಗಿ ಜಗತ್ತಿನಲ್ಲಿ ಸೂಸಿ ಹರಿತಾ ಇದೆ. ಒಬ್ಬ ಪೂಜಕನಿಗೆ ದೇವರ ಮುಂದೆ ಕೂತ್ಕೊಂಡಾಗ, ಯಾಜಕನಿಗೆ ಯಜ್ಞ ಮಾಡುವಾಗ, ಚಿಂತಕನಿಗೆ ಹೃದಯದಲ್ಲಿ, ರೋಗಿಗೆ ಹಾಸಿಗೆಯ ಮೇಲೆ, ಎಲ್ಲ ಕಡೆಯಲ್ಲಿಯೂ ಕೂಡ ಈ ಗೀತೆಯ ಮಂಗಲವಚನವೇ ನಮ್ಮ ಮುಂದೆ ಬರುವಂಥದ್ದು. ಈ ಗೀತೆಯ ಬಗ್ಗೆ ಯಾರು ಎಷ್ಟು ಮಾತಾಡಿದರೂ ಇದರ ಮಹತ್ವ ಕಡಿಮೆ ಆಗಿಲ್ಲ. ಇದು ಎತ್ತರವಾದ ಹಿಮಾಲಯವಾಗಿ ಇವತ್ತು ದೇಶದಲ್ಲಿ ಬೆಳೆದು ನಿಂತಿದೆ.
ಹಾಗಾಗಿ ಇಂತಹ ಗೀತೆಯಲ್ಲಿ ಅದೆಷ್ಟು ವಿಚಾರಗಳನ್ನು ಕೃಷ್ಣ ನಿರೂಪಿಸಿದ್ದಾನೆ ಎಂಬುದನ್ನು ನಾವು ಮೊದಲಿಂದಲೂ ನೋಡ್ತಾನೇ ಬಂದಿದ್ದೇವೆ. ಭಗವದ್ಗೀತೆಯ ಸಾರ್ವಜನೀನತೆ, ಇದರ ಮೋಹಕತೆ, ಇದರ ಮಾಧುರ್ಯ, ಇದನ್ನು ಕಂಡಂತಹ ಮಹನೀಯರು, ಅದರಲ್ಲಿರತಕ್ಕಂತಹ ಆಳವಾದ ಜ್ಞಾನ, ವಿಚಿತ್ರವಾದ ಕೌಶಲ್ಯ, ಪ್ರೇಮದ ಸವಿಯಿಂದ ತುಂಬಿದಂತಹ ಈ ಜನರನ್ನು ಕೈ ಮಾಡಿ ಕರಿತಾ ಇದ್ದಾರೆ ಭಗವದ್ಗೀತೆ ಉಪದೇಶ ಮಾಡಲಿಕ್ಕೆ. ಎಷ್ಟು ದಿವಸಗಳಿಂದ ಸವಿಯುತ್ತಾ ಬಂದರೂ ಕೂಡ ಈ ನಿಧಿ ಸ್ವಲ್ಪ ಕೂಡ ಕಡಿಮೆ ಆಗಿಲ್ಲ, ಸವದಿಲ್ಲ. ಹೊಸ ನಿಧಿಯನ್ನೇ ಜನರು ಮತ್ತೆ ಮತ್ತೆ ಕಾಣ್ತಾನೆ ಇದ್ದಾರೆ. ಆದ್ದರಿಂದ ಜನರು ಎಷ್ಟೋ ಸಾವಿರ ವರ್ಷಗಳ ಮೇಲೂ ಕೂಡ ಒಂದು ಹೊಸ ವಸ್ತುವನ್ನೇ ಈ ಗೀತೆಯ ಖಣಿಯೊಳಗಿಂದ ತೆಗೆದು ತೋರಿಸ್ತಾ ಇದ್ದಾರೆ. ಎಷ್ಟೋ ವಸ್ತುಗಳು ಹಳೆಯದಾಗಿ ಹೋಗಿದ್ದರು, ಕೊಳೆತು ಕೀಳಾಗಿದ್ದರು, ಹುಗಿದು ಮಣ್ಣಾಗಿದ್ದರು, ಸುಟ್ಟು ಬೂದಿಯಾಗಿದ್ದರು. ಗೀತೆಯಲ್ಲಿ ಕೃಷ್ಣ ಹೇಳಿದಂತಹ ಮಾತುಗಳು, ಕೃಷ್ಣ ಬಾಯಿಂದ ಹೊರಟಂತಹ ಮಾತು, ಅದು ಇವತ್ತಿಗೂ ನಿತ್ಯ ನೂತನ. ಭಗವಂತ ಈ ಜನರ ದಬ್ಬಾಳಿಕೆ, ಭ್ರಷ್ಟಾಚಾರ, ಇವೆಲ್ಲ ಕೆಟ್ಟ ಕೆಟ್ಟ ವಿಷಯಗಳು. ದಬ್ಬಾಳಿಕೆ, ಭ್ರಷ್ಟಾಚಾರ, ಗೋಳಿಬಾರು, ಸ್ತ್ರೀಯರ ಮಾನಭಂಗ, ಹಿಂಸಾಚಾರ, ಇವೇ ಮೊದಲಾದ ದುರ್ಯೋಧನ, ದುಶ್ಯಾಸನ ಮೊದಲಾದ ಅಸುರರನ್ನು ನಾಶಪಡಿಸೋಕ್ಕೋಸ್ಕರವಾಗಿಯೇ ಭಗವಂತ ಅವತಾರ ಮಾಡಿದಂತೆ ಕಾಣುತ್ತೆ ಗೀತೆಯ ಉಪದೇಶವನ್ನು ಕಂಡಾಗ. ಕೃಷ್ಣನ ಈ ಗೀತೆಯ ಮಾತುಗಳಿಂದ ಅವ ಎಲ್ಲ ಮನುಷ್ಯರನ್ನು ಬಡಿದೆಬ್ಬಿಸ್ತಾ ಇದ್ದಾನೆ, ಹೋರಾಟಕ್ಕೆ ಕರೀತಾ ಇದ್ದಾನೆ, ಹಿಂಜರಿಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಇದನ್ನು ಅರ್ಜುನನಿಗೆ ಉಪದೇಶ ಮಾಡುವ ಹಿನ್ನೆಲೆಯಲ್ಲಿ ನಾವು ಇದನ್ನು ಕಾಣ್ತೇವೆ. ನೀವು ಮಾಡತಕ್ಕಂತಹ ಸಂಧ್ಯಾ ವಂದನೆ, ನಿಮ್ಮ ಜಪ, ನಿಮ್ಮ ಪೂಜೆ, ನಿಮ್ಮ ದೇವರು ಎಲ್ಲವೂ ಗಂಡಾಂತದಲ್ಲಿ ಇವೆ ಅಂತ ಎಚ್ಚರಿಸ್ತಾನೆ ಅವನು. ಆದ್ದರಿಂದ ನಿಜವಾಗಿಯೂ ನಾವು ಒಬ್ಬ ಸಾಧಕರಾಗಬೇಕಾದರೆ ಗೀತೆಯನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು. ಅಂತಹ ಗೀತೆಯ ಸಂದೇಶ ನಮ್ಮಲ್ಲಿ ಚೈತನ್ಯವನ್ನು ತುಂಬುತ್ತದೆ. ಇಂತಹ ಭಗವದ್ಗೀತೆ ಹೇಳ್ತಕ್ಕಂತಹ ಜ್ಞಾನ ಬಹಳ ರಹಸ್ಯವಾಗಿರುವಂಥದ್ದು. ಗುಹ್ಯಾತಿ ಗುಹ್ಯ ಅಂತ ಹೇಳ್ತಾನೆ ಕೃಷ್ಣ. ರಹಸ್ಯವಾಗಿರತಕ್ಕಂತಹ ವಿಚಾರವನ್ನು ನಿನಗೆ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಬರತಕ್ಕಂತಹ ವಿಚಾರ ಅದು ಎಲ್ಲರಿಗೂ ಕೂಡ ಆಸ್ವಾದಕ್ಕೆ ಯೋಗ್ಯವಾಗಿರತಕ್ಕಂತಹ ವಿಚಾರ. ಅನೇಕರು ಅನೇಕ ರೀತಿಯಲ್ಲಿ ಇದನ್ನು ನೋಡ್ತಾ ಹೊರಟರು. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ನಿರೂಪಿಸಿದಂತಹ ಈ ಜ್ಞಾನ ಬಹಳ ಪ್ರಾಚೀನವಾಗಿರುವಂಥದ್ದು ಅಂತ ಹಿಂದೆ ಹೇಳಿದ, 4ನೇ ಅಧ್ಯಾಯದಲ್ಲಿ ಹೇಳಿದ. ಪ್ರಾಚೀನ ಋಷಿಗಳು ತಮ್ಮ ಅನುಭವಗಳನ್ನು ಇವತ್ತಿನ ಆಧುನಿಕ ಯುಗದ ವೈಜ್ಞಾನಿಕ ಪರಿಭಾಷೆಯಲ್ಲಿ ಇಡಲಿಕ್ಕೆ ಅವ್ರಿಗೆ ಆಗಿಲ್ಲ. ಆದರೆ ಅವೇ ನಿಜವಾದ ಜೀವನದ ನಿತ್ಯ ತತ್ವಗಳು. ಅವನ್ನೇ ಆಧುನಿಕ ವಿಜ್ಞಾನವು ಇವತ್ತು ನಿರ್ದಿಷ್ಟವಾದ ಭಾಷೆಯಲ್ಲಿ ಬೋಧಿಸ್ತಾ ಇದೆ. ಅದಕ್ಕೆ ಗೀತೆ ಅಂತ ಹೆಸರಿಟ್ಟಿಲ್ಲ ಅಷ್ಟೇ. ಯಾರಾದರೂ ಬಿಚ್ಚು ಮನಸ್ಸಿನಿಂದ ಗೀತೆಯನ್ನು ಅಧ್ಯಯನ ಮಾಡಿದರೆ ಅವನಿಗೆ ಈ ಸಾಮಾನ್ಯ ವಿಚಾರಗಳ ಪರಿಚಯ ತಪ್ಪದೇ ಆಗುತ್ತೆ.
ಇಡೀ ಮಾನವ ಕುಲಕ್ಕೆ ಯೋಗ್ಯವಾಗಿರತಕ್ಕಂತಹ ಮಾನವ ಜ್ಞಾನವನ್ನು ಕಟ್ಟಲಿಕ್ಕೆ ಗೀತೆ ಸಮರ್ಥವಾಗಿದೆ ಎಂಬುದು ನಮಗೆ ಗೊತ್ತಾಗುತ್ತೆ. ಇಂತಹ ಭಗವದ್ಗೀತೆಯಲ್ಲಿ ಶ್ರೀಮದಾಚಾರ್ಯರು ಯಾವ ವಿಚಾರವನ್ನು ನಿರೂಪಿಸಿದ್ದಾರೋ ಆ ಎಲ್ಲ ವಿಚಾರಗಳು ಇಲ್ಲಿ ನಿರೂಪಿತವಾಗಿವೆ. ಹಾಗಾಗಿ ಶ್ರೀಮದಾಚಾರ್ಯರು ಹೇಳಿದಂತಹ ಅರ್ಥವೇ ಗೀತೆಯ ಅರ್ಥ. ನಮ್ಮ ಜೀವನಕ್ಕೆ ಭಗವದ್ಗೀತೆ ತುಂಬ ಹತ್ತಿರ ಅಂತ ಕಂಡದ್ದು ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದಲ್ಲಿ. ಇಲ್ಲದೆ ಹೋದರೆ ಯಾರ್ಯಾರೋ ಹೇಳ್ತಕ್ಕಂತಹ ಏನೇನೋ ಅರ್ಥವನ್ನು ನಾವು ತಿಳ್ಕೊಂಡ್ಬಿಡ್ತಿದ್ವಿ. ಶ್ರೀಮದಾಚಾರ್ಯ ಹೇಳ್ತಕ್ಕಂತಹ ತತ್ವವಾದ ಅದು ಬೇರೆ ಅಲ್ಲ, ಭಗವದ್ಗೀತೆಯಲ್ಲಿ ಅದನ್ನೇ ಕೃಷ್ಣ ಹೇಳಿದ್ದಾನೆ. ಈ ತತ್ವವಾದದಲ್ಲಿ ಪರಮೇಶ್ವರನಿಗೆ ಯೋಗ್ಯವಾಗಿರತಕ್ಕಂತಹ ಸ್ಥಾನ ಇದೆ. ಜಗತ್ತು ಜೀವನಗಳಿಗೆ ಒಂದು ಸಾರ್ಥಕ್ಯ ಇದೆ. ಜೀವನ ಕರ್ತೃತ್ವಕ್ಕೂ ಕೂಡ ಹಾನಿ ಇಲ್ಲ. ಎಲ್ಲ ವಿಚಾರಗಳು ನಮಗೆ ಹಿಂದೆ ಎಲ್ಲ ಸಾಕಷ್ಟು ಬಂದಿವೆ. ಇದು ಗುಹ್ಯಾತಿ ಗುಹ್ಯ ಅಂತ ಹೇಳ್ತಾನೆ ಪರಮಾತ್ಮ. ಈ ಭಗವದ್ಗೀತೆ ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿದಾಸ್ಯತಿ. ಇದು ಅತ್ಯಂತ ಗುಹ್ಯವಾಗಿರತಕ್ಕಂತಹ ಗೋಪ್ಯವಾಗಿರತಕ್ಕಂತಹ ಶಾಸ್ತ್ರ ಇದು. ಇದನ್ನು ಯಾರು ನನ್ನ ಭಕ್ತರಿಗೆ ಉಪದೇಶ ಮಾಡ್ತಾರೆ ಅವರು ನನ್ನಲ್ಲಿ ಉತ್ತಮ ಭಕ್ತಿಯನ್ನು ಹೊಂದಿ ನನ್ನನ್ನೇ ಹೊಂದ್ತಾರೆ, ಸಂದೇಹ ಇಲ್ಲ ಅಂತ ಕೃಷ್ಣ ಇಲ್ಲಿ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಯಾವನು ಇದಂ ಪರಮಂ ಗುಹ್ಯಂ, ಅತ್ಯಂತ ಗುಹ್ಯವಾಗಿರತಕ್ಕಂತಹ ಈ ಒಂದು ಜ್ಞಾನವನ್ನು, ತನ್ನ ಈ ಪ್ರವಚನವನ್ನು, ಈ ಗೀತಾಶಾಸ್ತ್ರವನ್ನು ಯಾವನು ಮದ್ಭಕ್ತೇಷು ಅಭಿದಾಸ್ಯತಿ, ಇದನ್ನು ಯಾರಲ್ಲಿ ಹೇಳಬೇಕು ಅಂದರೆ ನನ್ನ ಭಕ್ತರಿಗೆ ಉಪದೇಶ ಮಾಡಬೇಕು. ಯಾರ್ಯಾರಿಗೂ ಅಯೋಗ್ಯರಿಗೆ ಉಪದೇಶ ಮಾಡಿದರೆ ಪ್ರಯೋಜನ ಇಲ್ಲ, ಅವ್ರಿಗೆ ಅರ್ಥ ಆಗೋದೇ ಇಲ್ಲ. ನನ್ನ ಭಕ್ತರಿಗೆ ಯಾವನು ಉಪದೇಶ ಮಾಡ್ತಾನೋ ಅವನು ನನ್ನಲ್ಲಿ ಉತ್ತಮವಾಗಿರತಕ್ಕಂತಹ ಭಕ್ತಿಯನ್ನು ಹೊಂದಿ ಅವನು ನನ್ನನ್ನೇ ಹೊಂದ್ತಾನೆ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿ, ಆಮೇಲೆ ಅಂತಹ ಈ ನನ್ನ ಭಕ್ತರಿಗೆ ಯಾರು ಈ ಗುಹ್ಯವಾಗಿರತಕ್ಕಂತಹ ಭಗವದ್ಗೀತೆಯನ್ನು ವ್ಯಾಖ್ಯಾನಿಸ್ತಾನೋ ಅವನು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರನಾಗ್ತಾನಂತೆ. ಅಂಥವನಿಗಿಂತ ಹೆಚ್ಚು ಪ್ರೀತಿಪಾತ್ರನಾದವರು ನನಗೆ ಮನುಷ್ಯರಲ್ಲೇ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ತಸ್ಮಾತ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ. ಆ ರೀತಿಯಲ್ಲಿ ಗೀತಾಶಾಸ್ತ್ರವನ್ನು ಯಾರು ಉಪದೇಶ ಮಾಡ್ತಾರೋ, ಯಾರು ನನ್ನಲ್ಲಿ ಉತ್ತಮವಾದ ಭಕ್ತಿಯನ್ನು ಮಾಡಿದ್ದಾರೋ, ತಸ್ಮಾತ್ ಅವರಿಗಿಂತಲೂ ಮಿಗಿಲಾಗಿರತಕ್ಕಂತಹ ಮನುಷ್ಯರಲ್ಲಿ ಯಾರೇ ಇರಲಿ ಅಂತಹ ಯಾವ ವ್ಯಕ್ತಿಯು ನನಗೆ ಪ್ರೀತಿಪಾತ್ರ ಅಲ್ಲ. ಯಾರು ನನ್ನ ಈ ಗೀತೆಯ ಪ್ರವಚನವನ್ನು ಮಾಡ್ತಾನೋ ಅವನಿಗಿಂತ ಅತಿ ಹೆಚ್ಚಿನ ಪ್ರಿಯಕರ ಮನುಷ್ಯರಲ್ಲಿ ಯಾರೂ ಇಲ್ಲ ಅಂತ ಹೇಳೋ ಮೂಲಕವಾಗಿ, ಯಾರೂ ಇಲ್ಲ, ಹಿಂದೆಯೂ ಇಲ್ಲ, ಮುಂದೆ ಬರೋದೂ ಇಲ್ಲ ಅಂತ ಅಂತಹ ಗೀತೆಯ ಉಪದೇಶವನ್ನು ಯಾವನು ಮಾಡ್ತಾನೆ ಅವನು ನನಗೆ ಅತ್ಯಂತ ಪ್ರೀತಿಪಾತ್ರನಾಗಿರತಕ್ಕಂಥವನು ಎಂಬ ವಿಚಾರವನ್ನು 68ನೇ ಶ್ಲೋಕದಲ್ಲಿ ಹಾಗೂ 69ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಗೀತೆಯ ಉಪದೇಶವನ್ನು ಮಾಡುವ ಯಾರಿದ್ದಾರೆ ಅವರಿಗಿಂತ ಯಾರು ನನಗೆ ಅತಿ ಹೆಚ್ಚು ಪ್ರಿಯಕರರು ಅಂದರೆ ಅಂಥವ್ರು ಯಾರೂ ಇಲ್ಲ, ಅವರೇ ನನಗೆ ಅತ್ಯಂತ ಪ್ರಿಯಕರ. ಅವರಿಗಿಂತ ಬೇರೆ ನನಗೆ ಅತಿ ಹೆಚ್ಚು ಪ್ರಿಯರು ಮುಂದೆ ಬರುವುದೂ ಇಲ್ಲ, ಹಿಂದೆ ಇರಲಿಲ್ಲ ಅಂತ ಹೇಳೋ ಮೂಲಕವಾಗಿ ಭಗವದ್ಗೀತೆಯನ್ನು ಯಾರು ಹೇಳ್ತಾರೋ ಅವರಿಗೆ ತುಂಬ ಫಲ ಇದೆ
ಎಂಬುದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಈ 2 ಶ್ಲೋಕಗಳಲ್ಲಿ. ಯಹ ಗೀತಾವೃತ್ತಿಯನ್ನು ನೋಡೋಣ. ಗೀತಾಶಾಸ್ತ್ರಸ್ಯ ವ್ಯಾಖ್ಯಾನಂ ಫಲೋಕ್ತ್ಯಾ ಪ್ರಶಂಸತಿ. ಯಾರು ಗೀತಾಶಾಸ್ತ್ರವನ್ನು ವ್ಯಾಖ್ಯಾನ ಮಾಡ್ತಾರೋ ಅವರಿಗೆ ದೊರೆತಕ್ಕಂಥ ಫಲ ಏನು ಅದನ್ನು ಹೇಳೋ ಮೂಲಕವಾಗಿ ಪ್ರಶಂಸತಿ, ಅದರ ಫಲವನ್ನು ಹೇಳಿ ಹೊಗಳ್ತಾ ಇದ್ದಾನೆ. ಯಹ ಅಂಥೇಳಿ ಈ ಶ್ಲೋಕದಿಂದ ಯಹ ಯಾವನು ಈ ಪರಮಂ ಗುಹ್ಯಂ ಅತ್ಯಂತ ಗೋಪ್ಯವಾಗಿರತಕ್ಕಂತಹ ಇದಂ ಈ ಗೀತಾಶಾಸ್ತ್ರವನ್ನು ಯಹ ಯಾವನು, ಯಾವ ಅಧಿಕಾರಿಯೋ, ಯಹ ಅಧಿಕಾರಿ ಮದ್ಭಕ್ತೇಷು ಮಮ ಭಕ್ತೇಭ್ಯ ನನ್ನ ಭಕ್ತರುಗಳಿಗೆ ಅಭಿದಾಸ್ಯತಿ ಹೇಳುತ್ತಾನೋ, ಉಪದೇಶ ಮಾಡುತ್ತಾನೋ ಸಹ ಅಂಥವನು ನನಗೆ ಅತ್ಯಂತ ಪ್ರೀತಿ ಪಾತ್ರನಾಗ್ತಾನೆ. ಮೈ ಪರಾಂ ಭಕ್ತಿಂ ಕೃತ್ವಾ ಮಾಮೈವ ಯೇಷ್ಯತಿ. ಅಂತಹ ವ್ಯಕ್ತಿ ನನ್ನಲ್ಲಿ ಪರಮಭಕ್ತಿಯನ್ನುಂಟು ಮಾಡಿ, ಯಾರು ಗೀತೆಯನ್ನು ವ್ಯಾಖ್ಯಾನ ಮಾಡ್ತಾನೋ ಅವನು ನನ್ನನ್ನು ಚೆನ್ನಾಗಿ ತಿಳಿದುಕೊಂಡು ನನ್ನಲ್ಲಿ ಭಕ್ತಿಯನ್ನು ಮಾಡ್ತಾನೆ. ಶ್ರೇಷ್ಠವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡಿ ಕೊನೆಗೆ ಮಾಮೇವ ಯಶ್ಯತಿ, ನನ್ನನ್ನು ಹೊಂತಾನೆ. ಪ್ರಾಪ್ಸ್ಯತಿ ಅಸಂಶಯ ನಾಸ್ತಿ ಸಂಶಯ, ಸಂದೇಹವೇ ಇಲ್ಲ. ಅಂತಹ ವ್ಯಕ್ತಿ ತಸ್ಮಾತ್ ಅಂದರೆ ಗೀತಾ ವ್ಯಾಖ್ಯಾತು, ಅಂತಹ ಗೀತೆಯನ್ನು ವ್ಯಾಖ್ಯಾನ ಮಾಡತಕ್ಕಂತಹ ವ್ಯಕ್ತಿ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ. ಮನುಷ್ಯರಲ್ಲಿ ಆ ವ್ಯಾಖ್ಯಾನ ಮಾಡತಕ್ಕಂತಹ ವ್ಯಕ್ತಿಗಿಂತ ಕಶ್ಚಿತ್ ಬೇರೆ ಯಾರು ನನಗೆ ಪ್ರಿಯತಮರಲ್ಲ. ನೈವ ಅಸ್ತಿ ತಸ್ಮಾತ್ ಅನ್ಯಃ, ಅಂತಹ ವ್ಯಕ್ತಿಗಳಿಗಿಂತ ಬೇರೆಯಾಗಿರತಕ್ಕಂಥವನು ಮೇ ಪ್ರಿಯತಮಃ ಭವಿತಾಚನ, ನನಗೆ ಪ್ರೀತಿಪಾತ್ರನಾದವನು ಇರಲಿಕ್ಕಿಲ್ಲ, ಮುಂದೆಯೂ ಇರಲಿಕ್ಕಿಲ್ಲ. ನಾ ಅಭೂದಿತಿ ಇತಿ ಚ, ಹಿಂದೆಯೂ ಇರಲಿಲ್ಲ ಇತಿ ಜ್ಞೇಯಂ, ಹೀಗೆ ತಿಳ್ಕೊಳ್ಬೇಕು. ಅತ್ರ ಮನುಷ್ಯೇಷು ಇತ್ಯುಕ್ತ್ಯ ದೇವಾನಾಂ ಫಲಾಧಿಕ್ಯಂ ಸೂಚಯತಿ. ಇಲ್ಲಿ ಮನುಷ್ಯೇಷು ಅಂತ ಹೇಳಿದ್ರಿಂದ ಇದು ಮನುಷ್ಯರ ವಿಷಯಕ್ಕೆ ಮಾತ್ರ ಈ ಫಲವನ್ನು ಹೇಳಿದ್ದು. ದೇವತೆಗಳಿಗೆ ಇದಕ್ಕಿಂತಲೂ ಹೆಚ್ಚು ಫಲ ಅದು ಇದ್ದೇ ಇದೆ ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ ಮನುಷ್ಯೇಷು ಅಂತ ಕೃಷ್ಣ ಪ್ರಯೋಗ ಮಾಡಿದ್ದಾನೆ. ಹೀಗೆ ಭಗವದ್ಗೀತೆಯ ಒಂದು ಪ್ರವಚನ ಅದು ಗುಹ್ಯ, ಅದನ್ನು ಹೇಳ್ತಕ್ಕಂಥವನು ತನಗೆಷ್ಟು ಪ್ರೀತಿ ಪಾತ್ರನಾಗ್ತಾನೆ ಎಂಬ ವಿಚಾರವನ್ನು ಕೃಷ್ಣ ಇಲ್ಲಿ ಹೇಳ್ತಾ, ಮುಂದೆ ಇಂತಹ ಗೀತೆಯ ಅಧ್ಯಯನ ಮಾಡಿದರೆ ಏನು ಫಲ ಬರುತ್ತೆ ಅಂತಂದರೆ ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ. ಅಧ್ಯೇಷ್ಯತಿ ಚ ಯಃ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇಮತಿ. ಯಾರು ನಮ್ಮಿಬ್ಬರ ಸಂವಾದವಾಗಿರತಕ್ಕಂತಹ ಈ ಒಂದು ಧರ್ಮ ಸಾಧನವಾಗಿರತಕ್ಕಂತಹ ಸಂವಾದ ಇದೆ, ಇದನ್ನು ಯಾರು ಅಧ್ಯಯನ ಮಾಡ್ತಾರೋ ಅವರು ಜ್ಞಾನಯಜ್ಞದಿಂದ ನನ್ನನ್ನು ಆರಾಧಿಸಿದಂತೆ ಆಗತ್ತೆ ಅಂತ ಹೇಳಿಕೊಟ್ಟಿದ್ದಾನೆ. ಅದರ ಫಲವನ್ನು ಹೇಳಿಕೊಟ್ಟಿದ್ದಾನೆ. ಇಮಂ ಈ ಧರ್ಮವೆನಿಸಿರತಕ್ಕಂತಹ ಇದನ್ನಂದರೆ ಆವಯೋಹೋ ಸಂವಾದಂ, ನಮ್ಮ ಸಂವಾದ, ನಮ್ಮಿಬ್ಬರ ಸಂವಾದವನ್ನು ಯಹ ಅಧ್ಯೇಷ್ಯತೆ, ಯಾರು ಅಧ್ಯಯನವನ್ನು ಮಾಡ್ತಾನೋ, ಈ ಸಂವಾದವನ್ನು ಯಾರು ಅಧ್ಯಯನವನ್ನು ಮಾಡ್ತಾರೋ ಅವರು ಜ್ಞಾನಯಜ್ಞದಿಂದ ನನ್ನನ್ನು ಆರಾಧಿಸಿ, ಜ್ಞಾನಯಜ್ಞದಿಂದ ನನ್ನನ್ನು ಆರಾಧಿಸಿ, ಜ್ಞಾನಯಜ್ಞೇನ ಅವರು ಮಾಡಿದಂತಹ ಜ್ಞಾನಯಜ್ಞದಿಂದ ನಾನು ಇಷ್ಟ ಪೂಜಿಸಲ್ಪಟ್ಟವನಾಗಿ ಇಷ್ಟ ಆಗ್ತೇನೆ ಅಂತ ಇತಿ ಮೇಮತಿ, ಇದು ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಯಹ ಯಾವನು ಇಮಂ ಈ ಧರ್ಮಪರವಾದ ಅಥವಾ ಧರ್ಮ ಸಾಧನವಾದ ಆವಯೋಹೋ ನಮ್ಮಿಬ್ಬರ ಸಂವಾದವನ್ನು ಯಾವನು ಅಧ್ಯಯನ ಮಾಡ್ತಾನೋ ತೇನ ಅದರಿಂದ ಅಹಂ ಇಷ್ಟ ಸ್ಯಾಂ, ಅದರಿಂದಾಗಿ ಅಂತಹ ಜ್ಞಾನಯಜ್ಞೇನ
ಜ್ಞಾನಯಜ್ಞೆಯಿಂದ ಅವರು ನನ್ನನ್ನು ಆರಾಧಿಸಿದ್ರಿಂದಾಗಿ ನಾನು ಅವರಿಗೆ ಇಷ್ಟ ಆಗ್ತೇನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಗೀತಾಧ್ಯಯನಮಪಿ ಫಲಕಥನೇನ ಪ್ರಶಂಸತಿ. ಗೀತಾಧ್ಯಯನ ಮಾಡಿದರೆ ಏನು ಫಲ? ಗೀತಾ ವ್ಯಾಖ್ಯಾನ ಮಾಡುವವನಿಗೆ ಫಲ ಏನು ಅಂತ ಹಿಂದಿನ ಶ್ಲೋಕದ ಹೇಳಿದ್ದು. ಆ ಗೀತಾಶ್ರವಣ ಮಾಡಿ ಗೀತೆಯ ಅಧ್ಯಯನವನ್ನು ಯಾರು ಮಾಡ್ತಾರೆ ಅವನ ಫಲ ಏನು, ಅವನಿಗೆ ಸಿಗ್ತಕ್ಕಂತಹ ಫಲವನ್ನು ಈ 70ನೇ ಶ್ಲೋಕದ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಅಧ್ಯೇಶ್ಯತೆ ಧರ್ಮ್ಯಂ ಧಾರಕತ್ವಾತ್ ಧರ್ಮ ಭಗವಾನ್. ಧಾರಕತ್ವಾತ್ ಧರ್ಮ ಭಗವಾನ್. ತದೀಯಂ ಧರ್ಮ್ಯಂ ಅದಕ್ಕೆ ಸಂಬಂಧಿಸಿದ್ದು. ಧಾರಕತ್ವಾತ್ ಧರ್ಮ, ಧರ್ಮ ಅಂದರೆ ಭಗವಂತ ಪರಮಾತ್ಮ, ಅವನಿಗೆ ಸಂಬಂಧಿಸಿದ್ದು ಅರ್ಥಾತ್ ಧರ್ಮ ಸಾಧನವಾಗಿರುವಂಥದ್ದು, ಅವನಿಗೆ ಸಂಬಂಧಿಸಿದ್ದು ಅಂತ ಒಂದರ್ಥ. ಇನ್ನೊಂದು ಧರ್ಮ ಸಾಧನ ಮಿತಿವಾ, ಧರ್ಮಕ್ಕೆ ಸಾಧನವಾಗಿರುವಂಥದ್ದು ಈ ಒಂದು ಸಂವಾದ. ಇದನ್ನು ಇಮಂ ಆವಯೋ ಸಂವಾದಂ, ಈ ಒಂದು ಸಂವಾದವನ್ನು ನಮ್ಮಿಬ್ಬರ ಈ ಸಂವಾದವನ್ನು ಈ ಗೀತಾಪ್ರಬಂಧವನ್ನು ಯಹ ಅಧ್ಯೇಶ್ಯತೆ ಯಾವನು ಪಠಿಸ್ತಾನೋ ತೇನ ಪುಂಸ ಅಂತಹ ಮನುಷ್ಯನಿಂದ ಜ್ಞಾನಯೋಗೇನ ಜ್ಞಾನಾಖ್ಯ ಯಜ್ಞದಿಂದ ಅಹಂ ನಾನು ಇಷ್ಟನಾಗಿ ಪೂಜಿಸಲ್ಪಟ್ಟವನಾಗಿ ಸ್ಯಾಮ್ ನಾನು ಆಗುತ್ತೇನೆ. ಇತಿ ಈ ರೀತಿಯಾಗಿ ಮೇ ಮತಿ ನನ್ನ ಅಭಿಪ್ರಾಯ. ಅದರಿಂದ ಗೀತಾಧ್ಯಯನ ಮಾಡುವನು ಹಾಗೆ ಗೀತಾ ಪ್ರವಚನ ಮಾಡುವನು ಹಾಗೆ ಅವರಿಬ್ಬರೂ ಈ ಒಂದು ಜ್ಞಾನಾಖ್ಯತೆಯಿಂದ ಪರಮಾತ್ಮನ ಪೂಜಿಸಿದಂತೆ ಆಗುತ್ತೆ. ಇದಕ್ಕಿಂತ ಶ್ರೇಷ್ಠವಾಗಿರತಕ್ಕಂಥ ಪೂಜೆ ಯಾವುದು ಬೇಡ ಅನ್ನುವ ಅರ್ಥದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇಂತಹ ಭಗವದ್ಗೀತೆಯನ್ನು ಶ್ರವಣ ಮಾಡಿದರೆ ಏನು ಫಲ ಬರುತ್ತೆ ಅದನ್ನು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಶ್ರದ್ಧಾವಾನ್ ಶ್ರದ್ಧೆ ಉಳ್ಳವನಾಗಿ, ಅನಸೂಯ ಅಸೂಯಿಲ್ಲದವನಾಗಿ, ಅಂತಹ ಯಾವ ನರಃ ಮನುಷ್ಯನು ಶೃಣುಯಾತ್ ಇದನ್ನು ಕೇಳ್ತಾನೋ ಅವನು ಸೋಪಿ ಅವನು ಕೂಡ ಮುಕ್ತನಾಗ್ತಾನೆ. ಯಾವುದು ಮುಕ್ತನಾಗ್ತಾನೆ? ಪಾಪ ಮುಕ್ತನಾಗ್ತಾನೆ. ಮುಕ್ತನಾಗಿ ಶುಭಾನ್ ಲೋಕಾನ್ ಒಳ್ಳೆಯ ಲೋಕಗಳನ್ನು, ಯಾವುದದು? ಪುಣ್ಯಕರ್ಮಣಾಂ, ಪುಣ್ಯ ಮಾಡಿ ಯಾರು ಹೋಗಿರ್ತಾರೆ ಆ ಲೋಕಕ್ಕೆ ಅಂಥವರ ಲೋಕಗಳನ್ನು ಪ್ರಾಪ್ತಯಾತ್ ಹೊಂದುತ್ತಾನೆ ಅಂತ ಈ ಶ್ಲೋಕದ ಪದದ ಅರ್ಥ. ವಿವೃತ್ತಿ ನೋಡಿ. ಗೀತಾಶ್ರವಣೋಪಿ ಫಲೋಕ್ತ್ಯ ಪ್ರಶಂಸತಿ. ಗೀತೆಯನ್ನು ಶ್ರವಣ ಮಾಡಿದ ಏನು ಫಲ ಅದನ್ನು ಕೂಡ ಇಲ್ಲಿ ಫಲೋಕ್ತಿಯಿಂದ ಪ್ರಶಂಸೆ ಮಾಡ್ತಾ ಇದ್ದಾನೆ. ಗೀತಾಶ್ರವಣ ಶ್ರದ್ಧಾವಾನಿತಿ ಅಸ್ಮಾದ್ ಅಸ್ತಿ ಮೇ ಫಲಂ ಇತ್ತಿ ಆಸ್ತಿಕ್ಯ ಬುದ್ಧಿಮಾನ್. ಶ್ರದ್ಧಾವಾನ್ ಅಂದರೆ ಅಸ್ಮಾದ್ ಅಸ್ತಿ ಮೇ ಫಲಂ, ಈ ಭಗವದ್ಗೀತೆಯಿಂದ ನನಗೆ ಫಲ ಇದೆ ಅಂತ ಆಸ್ತಿಕ್ಯ ಬುದ್ಧಿ ಉಳ್ಳವ ಅವನು ಶ್ರದ್ಧಾವಾನ್. ಅಸೂಯಾದಿ ದೋಷರಹಿತಶ್ಚ ನರಃ. ಅನಸೂಯ ಅಂದರೆ ಅಸೂಯೆ ಇಲ್ಲದವ, ಅಸೂಯಾದಿ ದೋಷ ರಹಿತನಾಗಿರ್ತಕ್ಕಂಥವನು ಅಂತರ್ಥ. ಇಮಂ ಈ ಸಂವಾದ, ಯಾರ ಸಂವಾದ? ಆವಯೋಹೋ ನಮ್ಮಿಬ್ಬರ ಈ ಸಂವಾದವನ್ನು ಶೃಣುಯಾತ್ ಚೇದಪಿ ಕೇಳಿದಾಗಲೂ ಕೂಡ ಕೇಳಿದರೆ ಸೋಪಿ ಅವನು ಕೂಡ ಏನಾಗ್ತಾನೆ? ಮುಕ್ತನಾಗ್ತಾನೆ. ಅವನು ಕೂಡ ಶ್ರವಣಂ ಕುರುವನ್ನಪಿ ಶ್ರವಣವನ್ನು ಮಾಡುತ್ತಲೇ ಅವ ಮುಕ್ತಃ ಕಿಮು, ಅವನು ಮುಕ್ತನಾಗುವುದಿಲ್ಲೇನು? ಶ್ರವಣ ಮಾಡಿದ ಮಾತ್ರಕ್ಕೆ ಅವನು ಮುಕ್ತನಾಗ್ತಾನೆ. ಕಿಮು ತದಧ್ಯೇತ, ಕೇವಲ ಶ್ರವಣ ಮಾಡೋದ್ರಿಂದಲೇ ಅವನು ಮುಕ್ತನಾಗ್ತಾನೆ. ಇನ್ನು ಅಧ್ಯಯನ ಮಾಡಿದರೆ ಅವನು ಮುಕ್ತನಾಗ್ತಾನೆ ಅಂತ ಹೇಳಬೇಕೇನು ಅಂತ ಹೇಳೋ ಮೂಲಕವಾಗಿ ಶ್ರವಣಂ ಕುರುವತೋಪಿ, ಶ್ರವಣ ಮಾಡ್ತಕ್ಕಂಥವನಿಗೂ ಕೂಡ ಯಾರು ಅಧ್ಯಯನ ಮಾಡ್ತಾರೆ ಆ ಅಧ್ಯಯನ ಮಾಡ್ತಕ್ಕಂಥವನಿಗೆ ಇನ್ನೂ ಅಧಿಕ ಸುಖ ಅವನಿಗೆ ದೊರೀತದೆ ಎಂಬುದನ್ನು ಇದು ಸೂಚಿಸ್ತಾ ಇದ್ದಾನೆ. ತಥಾ ಹಾಗೆಯೇ ತಸ್ಮಾದಪಿ ವ್ಯಾಖ್ಯಾತು, ವ್ಯಾಖ್ಯಾನ ಮಾಡ್ತಕ್ಕಂಥವನು
ಅವನಿಗೂ ಕೂಡ ಯಾರು ವ್ಯಾಖ್ಯಾನ ಮಾಡ್ತಾರೆ, ಯಾರು ಇದನ್ನು ಪ್ರವಚನ ಮಾಡ್ತಾರೆ, ಅವನು ಅಧ್ಯಯನ ಮಾಡುವವನಿಗಿಂತಲೂ ತಸ್ಮಾದಪಿ ವ್ಯಾಖ್ಯಾತು ಮನುಷ್ಯಸ್ಯ ಅಧಿಕಂ ಸುಖಂ. ಅಂತಹ ಮನುಷ್ಯನಿಗೆ ತಸ್ಮಾದಪಿ ಆ ಅಧ್ಯಯನಕ್ಕಿಂತಲೂ ಹೆಚ್ಚಿನ ಸುಖ ವ್ಯಾಖ್ಯಾತು, ಅದನ್ನು ವ್ಯಾಖ್ಯಾನ ಮಾಡುವವನಿಗೆ ಬರ್ತದೆ. ತತಃ, ತತಃ ಅಂತಿದೆ ಇಲ್ಲಿ, ಎಲ್ಲಿದೆ? ತತಃ ಅಂತಿಲ್ಲಲ್ಲ. ತಥೋ ದೇವಾನಾಮಿತಿ ಜ್ಞಾತವ್ಯಂ. ಈ ಗೀತೆಯನ್ನು ಶ್ರವಣ ಮಾಡೋನಿಗಿಂತ ಹೆಚ್ಚು ಫಲ ಅಧ್ಯಯನ ಮಾಡೋನಿಗೆ, ಗೀತಾಧ್ಯಯನವನ್ನು ಮಾಡೋವನಿಗಿಂತಲೂ ಹೆಚ್ಚು ಫಲ ಅದನ್ನು ಉಪದೇಶ ಮಾಡ್ತಕ್ಕಂಥವನಿಗೆ, ಅವನಿಗಿಂತ ದೇವತೆಗಳಿಗೆ ಹೆಚ್ಚು ಸುಖ ಅಂತ ತಿಳ್ಕೊಳ್ಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ. ಕಚ್ಚಿದೇತತ್ ಶ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಶ್ಚಿತ್ ಅಜ್ಞಾನ ಸಮೂಹ ಪ್ರಣಸ್ತಸ್ತೆ ಧನಂಜಯ. ಹೇ ಪಾರ್ಥ, ನೀನು ಇದನ್ನು ಏಕಾಗ್ರದಿಂದ ಕೇಳಿದ್ದೀಯಲ್ವಾ, ನಿನ್ನ ಅಜ್ಞಾನದಿಂದ ಹುಟ್ಟಿದ ಭ್ರಮೆ ಮತ್ತು ಇದನ್ನು ನಾಶ ಮಾಡಬಾರ್ದು, ಇದನ್ನು ಸರಿಯಾಗಿ ತಿಳ್ಕೊಂಡಿದೆಯಲ್ವಾ ಅಂತ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಕೇಳ್ತಾ ಇದ್ದಾನೆ. ಆ ಶ್ಲೋಕದ ಅರ್ಥಾನುಸಂಧಾನದೊಂದಿಗೆ ಮುಂದಿನ ದಿನ ಪಾಠವನ್ನು ಆರಂಭಿಸೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.